ಮುಖ್ಯಮಂತ್ರಿ ಇದ್ದಾಗ ಅವ್ರ ಮೇಲೆ FIR ದಾಖಲಾಗಿರಲಿಲ್ಲ. ಇವತ್ತು ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ನಡೀತಾ ಇರಲಿಲ್ಲ. ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಕೇಸುಗಳಲ್ಲಿ ಇವರು ಮೊದಲು ಅಮಿತ್ ಶಾ ಅವರನ್ನ ಅರೆಸ್ಟ್ ಮಾಡಿದ್ರು. ಇಂಟೆಲಿಜೆನ್ಸ್ ಬ್ಯೂರೋದ ರಿಪೋರ್ಟ್ ಇರ್ತದೆ. ದರ್ ವಾಸ್ ಎ ರಿಪೋರ್ಟ್ ಆಫ್ ದಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ IB ಇದ್ದದ್ದು. ಅಲ್ಲೇನು ಅವರು ಬರ್ತಾ ಇದ್ರು ಇಬ್ಬರು ಕಾರ್ನಲ್ಲಿ, ಅವರು ಭಯೋತ್ಪಾದಕರು. ಅವರನ್ನ ತಕ್ಷಣ ಹಿಡಿಬೇಕು, ಅವ್ರು ಸಿಗಲಿಲ್ಲ ಅಂತಂದ್ರೆ ಸೂಕ್ತ ಕಾರ್ಯ ಇತ್ಯಾದಿ ಬಂದಿತ್ತು. ಆ ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಆದಾದ ನಂತರ ಅಮಿತ್ ಶಾ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಸಹಿತ ಅಮಿತ್ ಶಾ ಅವರನ್ನು ಅರೆಸ್ಟ್ ಮಾಡಿ ಮೋದಿ ಅವ್ರನ್ನ ಸಿಲ್ಕ್ ಸಾಗಿಸೋ ಪ್ರಯತ್ನ ಮಾಡಿದರು. ಆದರೆ ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ಮೋದಿಯವರು ಸರ್ವವನ್ನು ನ್ಯಾಯಯುತವಾಗಿ ಎದುರಿಸಿದರು. ಗುಜರಾ ಘಟನೆಯಲ್ಲಿ ಮತ್ತು ಗೋತ್ರೋತ್ತರ ಘಟನೆಯಲ್ಲಿ ಎಲ್ಲಿಯೂ ಕೂಡ ಮೋದಿಯವರ ಮೇಲೆ ಆರೋಪಗಳು ಮಾಡೋದು, ಬೇಕಾದ ಆರೋಪ ಮಾಡಬಹುದು. ನಾವು ರಸ್ತೆಯೊಳಗೆ ಆರೋಪ ಮಾಡ್ತಾ ಇದ್ದಾಗ ನಾವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀವಿ, ಅವ್ರು ಕೊಡಲ್ಲ ಅಂತ ಹೇಳ್ತಾರೆ. ಇದು ನಂಬ್ತಿರ್ತೀವಿ. ಇವತ್ತು ತಿಳಿದು ಕೋರ್ಟ್ ಮತ್ತು ಸ್ಪೆಸಿಫಿಕ್ ಆಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ, ಹಿಂಗಾಗಿ ಯಾವುದಾದ್ರೂ ಕಂಪೇರ್ ಮಾಡಿ ಅವರ ಅವಾಗ ಗೋಧ್ರಾ ಘಟನೆ ಆಗಿತ್ತು. 2011 ಗೋಧ್ರಾ ಘಟನೆ ಆಗಿತ್ತು. ಯಾಕೆ ಮಾತಾಡಿದ್ರು ಸಿದ್ದರಾಮಯ್ಯನವರೇ? 2011 ಸಿದ್ದರಾಮಯ್ಯವರು ವ್ಯಾಖ್ಯಾನ ಕೊಟ್ಟರಲ್ಲ, ಸಿಟಿಂಗ್ ಚೀಫ್ ಮಿನಿಸ್ಟರ್ ಅಗೇನ್ಸ್ಟ್. ಅವರು ಮಧ್ಯೆ ಇಂಗ್ಲಿಷ್ ಉಪಯೋಗ ಮಾಡಿ ಮಾತನಾಡ್ತಾರಲ್ಲ. ಹೌ ಕ್ಯಾನ್ ಸಿಟ್ಟಿಂಗ್ ಪೊಲೀಸ್ ಆಫೀಸರ್ ಕ್ಯಾನ್ ಇನ್ವೆಸ್ಟಿಗೇಟ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್, henceforth he should resign ಅಂತ ಹೇಳಿದ್ರಲ್ಲ. 2003 ಆದ ನಂತರ 2011 ಯಾಕೆ ಹೇಳಿದ್ರೆ ಮತ್ತೆ? ಅಂದರೆ ನಿಮಗೆ ಬೇಕಾದಾಗ